ನಿರೀಕ್ಷೆ ವಾಕ್ಯ ಈ ಕಾರ್ಯಕ್ರಮವನ್ನು ನೋಡಲು ಪ್ರಿಯರೇ, ಈ ಒಂದು ದಿನ ಯೇಸುಕ್ರಿಸ್ತನ ಹೆಸರಿನಲ್ಲಿ ನಿಮ್ಮೆಲ್ಲರನ್ನ ಸ್ವಾಗತಿಸ್ತೇನೆ. ಇಂದಿನ ಧ್ಯಾನಕ್ಕಾಗಿ ಆರಿಸಿಕೊಂಡಂಥ ವೇದ ಭಾಗವು ಶ್ರೀ ಮಾರ್ಕನ ಬರೆದ ಸುವಾರ್ತೆ 4ನೇ ಅಧ್ಯಾಯ 40ನೇ ವಚನ. ಹೋಗಿ ಎಲ್ಲ ಶಾಂತವಾಯಿತು. ತರುವಾಯ ಆತನು ಅವರನ್ನು, ಯಾಕೆ ಧೈರ್ಯಗೆಡುತ್ತೀರಿ? ಇನ್ನೂ ನಿಮಗೆ ನಂಬಿಕೆ ಇಲ್ಲವೇ ಎಂದು ಕೇಳಲು ಅವರು ಬಹಳ ಭಯಪಟ್ಟು, ಈತನು ಯಾರಿರಬಹುದು? ಗಾಳಿಯು ಸಮುದ್ರವೂ ಸಹ ಈತನು ಹೇಳಿದ ಹಾಗೆ ಕೇಳುತ್ತವಲ್ಲ ಎಂದು ತಮ್ಮೊಳಗೆ ಮಾತಾಡಿಕೊಂಡರು. ಪ್ರಿಯರೇ, ಈ ಒಂದು ವಾಕ್ಯವು ನಾವು ನೋಡುವಾಗ ಯೇಸು ಸ್ವಾಮಿ ಒಂದು ಅಭಯ ವಚನ ಹೇಳ್ತಾ ಇದ್ದಾರೆ. ಏನಂದರೆ, ಯಾಕೆ ಧೈರ್ಯಗೆಡುತ್ತೀರಿ? ಯಾಕೆ ಧೈರ್ಯಗೆಡ್ತೀರಿ? ಯಾಕೆಂತಂದರೆ ಯೇಸು ಸ್ವಾಮಿ ಹೇಳ್ತಾರೆ, ನಾನು ನಿಮ್ಮೊಂದಿಗಿದ್ದೇನೆ. ಯೇಸು ಸ್ವಾಮಿ ಆತನು ನಾವು ಕಣ್ಣಾರೆ ನಾವು ನೋಡದೇ ಇದ್ದರೂ ಕೂಡ ಆತನು ಹೇಳಿದ ಮಾತಿನ ಪ್ರಕಾರ ಆತನು ನಮ್ಮ ಜೊತೆಯಲ್ಲಿರ್ತಾನೆ. ಯುಗದ ಸಮಾಪ್ತಿವರೆಗೂ ನಾನು ನಿಮ್ಮ ಜೊತೆ ಇರ್ತೇನೆ ಅಂತ ಹೇಳಿ ಮಾತು ಕೊಟ್ಟ ದೇವರು, ಭೂಮಿ ಆಕಾಶ ಅಳಿದು ಹೋದರೂ ಕೂಡ ನನ್ನ ಮಾತು ಎಂದಿಗೂ ಅಳಿದು ಹೋಗೋದಿಲ್ಲ. ಪ್ರಿಯರೇ, ನೀವು ಒಂದು ವೇಳೆ ಒಂದು ಭಯದ ಪರಿಸ್ಥಿತಿಯಲ್ಲಿ ಒಂದು ವೇಳೆ ಇದ್ದಿದೆಯಾದರೆ, ಒಂದು ವೇಳೆ ಅನುಮಾನಗಳಿಂದ ನೀವು ತುಂಬಿದೆಯಾದರೆ ಈ ವಾಕ್ಯವನ್ನು ಧ್ಯಾನ ಮಾಡಿ. ಯಾಕೆ ಧೈರ್ಯಗೆಡುತ್ತೀರಿ? ಇನ್ನೂ ನಿಮಗೆ ನಂಬಿಕೆ ಇಲ್ಲವೇ? ನಂಬಿಕೆ ಇಲ್ಲ. ಯಾಕೆಂದರೆ ಆ ದೋಣಿಯಲ್ಲಿ ಕೂತ್ಕೊಂಡಿದ್ದಾರೆ, ದೊಡ್ಡ ಬಿರುಗಾಳಿ, ಆ ದೋಣಿಯಲ್ಲಿ ನೀರು ತುಂಬಿಬಿಟ್ಟಿದೆ, ಅವರು ಮುಳುಗ್ತಾ ಇದ್ದಾರೆ. ಅಯ್ಯೋ, ನಾವು ಮರಣ ಹೊಂದುತ್ತೇವೆ, ಇನ್ನೂ ನಮಗೆ ಯಾವ ಒಂದು ನಿರೀಕ್ಷೆ ಇಲ್ಲ, ಅಯ್ಯೋ ಯೇಸುವೇ ಎಂಬುದಾಗಿ ಅವರು ಯೋಚನೆ ಮಾಡ್ತಾ ಇದ್ದಾರೆ. ಆದರೆ ಆ ಒಂದು ಬಿರುಗಾಳಿಯನ್ನು ನಿಲ್ಲಿಸಲು ಶಕ್ತನಾಗಿರುವಂಥ ಯೇಸು ಅವ್ರ ಜೊತೆಯಲ್ಲಿ ಆ ದೋಣಿಯಲ್ಲೇ ಇದ್ದಾರೆ ಅಂತ ಅವರಿಗೆ ಗೊತ್ತಾಗಲಿಲ್ಲ. ಅವ್ರು ಅಂದ್ಕೊಂಡ್ರು, ಅಯ್ಯೋ ಗುರುವೇ, ನಾವು ಸಾಯ್ತಾ ಇದ್ದೇವೆ ಎಂಬುದಾಗಿ ಆತನನ್ನು ಎಬ್ಬಿಸುವಾಗ ನಿಶ್ಚಿಂತೆಯಿಂದ ಯೇಸು ಸ್ವಾಮಿ ಏನು ಮಾಡಿದರು? ತಲೆಗಿಂಬನ್ನು ಹಾಕಿ ಮಲಗಿದ್ರು. ಆತನಿಗೆಲ್ಲವೂ ಗೊತ್ತು. ಸೃಷ್ಟಿಯನ್ನೇ ಸೃಷ್ಟಿ ಮಾಡಿದಂಥ ದೇವರು, ಆ ತೂಫಾನ್ ಇದ್ರೇನು, ಗಾಳಿ ಇದ್ರೇನು, ಮಳೆ ಇದ್ರೇನು, ಏನೇ ಇರಲಿ, ಬೆಂಕಿ ಇದ್ರೇನು, ಆದರೆ ದೇವ್ರ ಮಕ್ಕಳಿಗೆ ಭಯವಿಲ್ಲ. ಯಾಕೆಂತಂದರೆ ಈ ವಾಕ್ಯದ ಪ್ರಕಾರ ಯಾಕೆ ಧೈರ್ಯಗೆಡುತ್ತೀರಿ? ಇನ್ನೂ ನಿಮ್ಮ ನಂಬಿಕೆ ಇಲ್ಲವೋ ಎಂಬುದಾಗಿ ಹೇಳುವಾಗ ಆತನು ಆ ಒಂದು ಬಿರುಗಾಳಿಯನ್ನು ಸುಮ್ಮನಿರು, ಮರೆಯಬೇಡ ಎಂದು ಅಪ್ಪಣೆ ಕೊಟ್ಟನು. ಕೂಡಲೇ ಗಾಳಿ ನಿಂತು ಹೋಗಿ ಎಲ್ಲ ಶಾಂತವಾಯಿತು. ಇಡೀ ಸೃಷ್ಟಿನೇ ಯೇಸು ಕ್ರಿಸ್ತನ ಮಾತಿಗೆ ವಿಧೇಯರಾಗುವಾಗ, ಎಲ್ಲವೂ ಆತನ ಕೈಯಲ್ಲಿರುವಾಗ, ನಮ್ಮ ಕಷ್ಟಗಳಿಗೆ ಆತನ ಪರಿಹಾರ ಮಾಡೋದಕ್ಕೆ ಅಸಾಧ್ಯವಾ? ಸಾಧ್ಯ ಅಂದರೆ ಸಾಧ್ಯ. ಪ್ರಿಯರೇ, ಪ್ರಾರ್ಥನೆ ಮಾಡೋಣ. ನಿಮಗೆ ಒಂದು ವೇಳೆ ಈ ಬಿರುಗಾಳಿ ಅಂತ ಅನುಭವದಲ್ಲಿ ನೀವು ಕೂತ್ಕೊಂಡಿದ್ರೆ, ಅಯ್ಯೋ ನಾನು ಸೋತು ಹೋದೆ, ಅಯ್ಯೋ ನನ್ನ ಜೀವನ ಮುಕ್ತಾಯವಾಯಿತು, ಇನ್ನು ನನಗೆ ಯಾವ ಗತಿ ಇಲ್ಲ ಎಂಬುದಾಗಿ ಹೇಳಿದರೆ, ಯೇಸು ಹೇಳ್ತಾರೆ, ಭಯಪಡಬೇಡ, ಧೈರ್ಯಗೆಡಬೇಡ, ಇನ್ನೂ ನಂಬಿಕೆ ಇಲ್ಲವಾ? ನಾನು ನಿಮ್ಮ ಜೊತೆಗಿದ್ದೇನೆ ಅನ್ನುವಂಥ ಯೇಸು ಇವತ್ತು ನಿಮ್ಮ ಜೊತೆಯಲ್ಲಿದ್ದಾರೆ. ಪ್ರಾರ್ಥನೆ ಮಾಡೋಣ. ನಮ್ಮನ್ನು ಬಹಳವಾಗಿ ಪ್ರೀತಿ ಮಾಡೋ ನಮ್ಮ ಪರಲೋಕದ ತಂದೆ, ಹೌದು ರಜ್ಜ ಸ್ವಾಮಿ, ನಾವು ಕೂಡ ಕರ್ತನೆ ಈ ಒಂದು ಜೀವನದ ದೋಣಿಯಲ್ಲಿ ಕರ್ತನೆ ಅನೇಕ ಸುನಾಮಿಗಳನ್ನು, ಬಿರುಗಾಳಿಯನ್ನು, ಅನೇಕ ಕಷ್ಟಗಳನ್ನು ನಾವು ಅನುಭವಿಸುವಾಗ ಕರ್ತನೆ, ನೀ ನಮ್ಮ ಜೀವನದ ದೋಣಿಯಲ್ಲಿ ನೀನಿದ್ದೆ ಸ್ವಾಮಿ. ಕರ್ತನೆ, ಭಯಪಡಬೇಡ, ಅಂಜಬೇಡ, ನಂಬಿಕೆ ಇರಲಿ ಎಂಬುದಾಗಿ ಹೇಳುವಾಗ ನಾವು ನಂಬಿಕೆ ಕಳೆದುಕೊಳ್ಳುತ್ತೇವೆ. ಆ ಶಿಷ್ಯರ ಹಾಗೆ ನಾವು ಕೂಡ ನಂಬಿಕೆ ಕಳೆದುಕೊಳ್ತೇವೆ. ಕರ್ತನೆ, ನಮ್ಮನ್ನು ಕರುಣಿಸು ದೇವ. ರೋಗಗಳಿಂದ ಸ್ವಾಮಿ, ಅನೇಕ ಸಮಸ್ಯೆಗಳಿಂದ, ಸಾಲದ ಹೊರೆಯಿಂದ, ಮತ್ತು ಕರ್ತನೆ ಮರಣವೇ ನಮ್ಮನ್ನು ಎದುರಾಗ್ತಿರುವಾಗ ಸ್ವಾಮಿ, ಇವುಗಳಿಂದ ನಮ್ಮನ್ನು ಬಿಡಿಸಿ, ನಮ್ಮನ್ನು ಕಾಪಾಡಿ, ನಮಗೆ ಸಮಾಧಾನ, ಶಾಂತಿಯನ್ನು ಅನುಗ್ರಹಿಸಬೇಕಾಗಿ ಯೇಸುವಿನ ಹೆಸರಿನಲ್ಲಿ ಪ್ರಾರ್ಥಿಸ್ತೇವೆ ಸ್ವಾಮಿ. ಆಮೇನ್.